ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ಬೆಲ್ಲವನ್ನು ತುರಿದು ಬಿಟ್ಟು ಹಾಕ್ಕೊಳ್ಳಿ. ನಂತರ ಅದೇ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕಿ ಹಾಲಿನಲ್ಲಿ ಬೆಲ್ಲವನ್ನು ಚೆನ್ನಾಗಿ ಕರಗೋವರೆಗೂ ಬಿಡಬೇಕು. ಸ್ಪೂನಿಂದನಾದರೂ ಆಡಿಸಿ, ಇಲ್ಲತ್ತಂದರೆ ಸ್ವಲ್ಪ ನೆನೆಯೋಕ್ಕೆ ಬಿಡಿ. ನಂತರ ಹಿಟ್ಟು ಕಲಿಸುವಂಥ ಪಾತ್ರೆಗೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕಿ, ನೀವು ಮೈದಾ ಹಿಟ್ಟಿನಿಂದನಾದರೂ ಮಾಡ್ಬೋದು. ನಾನು ಇಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಅದೇ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಬಾಂಬೆ ರವೆ, ಚಿಟಿಕೆಯಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕಿಬಿಟ್ಟು ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ 1/4 ಕಪ್ಪಿನಷ್ಟು ಒಣ ಕೊಬ್ಬರಿ, 5 ಬಾದಾಮಿ, 5 ಗೋಡಂಬಿ, 4 ಏಲಕ್ಕಿ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ನಾವು ಮೊದಲೇ ಸಾನ್ಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟಿನಲ್ಲಿ ಹಾಕಿ, ನಂತರ 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇವಾಗ ನಾವು ನೀರು ಹಾಕ್ತೇನೆ, ಇದನ್ನು ಮೊದಲಿಗೆ ಚೆನ್ನಾಗಿ ಕಲಿಸ್ಕೋಬೇಕು. ಅದರಲ್ಲಿರುವಂಥ ಹಿಟ್ಟು, ಕೊಬ್ಬರಿ ಮತ್ತು ಸೋಡಾ ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ನಂತರ ನಾವು ಮೊದಲೇ ಹಾಲಿನಲ್ಲಿ ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಿಟ್ಟಿಗೆ ಹಾಕ್ತಾ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೋಬೇಕು. ಇಲ್ಲಿ ಬೆಲ್ಲದ ಹಾಲನ್ನು ಸೋದಿಸಿಬಿಟ್ಟು ಹಾಕಿ ನೋಡ್ಬೋದು ಅದರಲ್ಲಿ ಕಡ್ಡಿ ಕಸ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅರ್ಧ ಕಪ್ ಹಾಲು ಸರಿ ಹೋಗಿಬಿಡುತ್ತೆ ಹಿಟ್ಟಿಗೆ. ಈ ಥರ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು 15 ನಿಮಿಷ ಈ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ನೋಡಿ, 15 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ. ಇದರಲ್ಲಿ ಒಂದು 3 ಭಾಗವನ್ನು ಮಾಡಬೇಕು, ಅಂದರೆ ನಮಗೆ ಈಸಿಯಾಗಿ ಬಿಸ್ಕೆಟ್ಗಳನ್ನು ಮಾಡ್ಬೋದು. ಇವಾಗ ಚಪಾತಿ ಮಣೆ ಅಥವಾ ಗ್ಯಾಸ್ ಕಟ್ಟಿ ಮೇಲೆ ಚೆನ್ನಾಗಿ ಚಪಾತಿ ಉಜ್ಜುತ್ತೀವಿ ನೋಡಿ, ಆ ವಿಧಾನದಲ್ಲಿ ಉಜ್ಜಿ ಚಾಕುವಿನಿಂದ ಅರ್ಧ ಇಂಚ್ವರೆಗೂ ಕಟ್ ಮಾಡಬೇಕು. ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಿಟ್ಟು ಹಾಗೆ ಇರುತ್ತೆ, ಕರಿಯೋದಿಲ್ಲ. ಹಾಗಾಗಿ ಅರ್ಧ ಇಂಚಾದರೆ ಸಾಕಾಗುತ್ತೆ ನೋಡಿ. ಈ ಥರ ಒಂದೊಂದು ಪೀಸ್ ತೊಗೊಂಡ್ಬಿಟ್ಟು ನಿಮಗೆ ಯಾವ ಆಕಾರದಲ್ಲಿ ಬಿಸ್ಕೆಟ್ ಬೇಕು ನೋಡಿರಿ, ಆ ಆಕಾರದಲ್ಲಿ ಬಿಸ್ಕೆಟನ್ನು ಮಾಡ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ನಾನು ಚಾಕುವಿನಿಂದ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ಒಳಗಡೆ ಎಲ್ಲ ಎಣ್ಣೆ ಎಲ್ಲ ಹೋಗಿ ನೀಟಾಗಿ ಕರಿಯುತ್ತೆ. ಇವಾಗ ಎಣ್ಣೆನೂ ಕೂಡ ಕಾದಿದೆ. ಇವಾಗ ಒಂದೊಂದಾಗಿ ಬಿಸ್ಕೆಟ್ಗಳನ್ನು ಬಿಡೋಣ. ತುಂಬ ಸಣ್ಣ ಉರಿಯಲ್ಲೇ ಬಿಸ್ಕೆಟ್ಗಳನ್ನು ಕರಿಬೇಕು. ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ನೀವು ಸಣ್ಣ ಉರಿಯಲ್ಲೇ ಇದನ್ನು ಕರಿತಾ ಹೋಗಬೇಕು. ಏನಿಲ್ಲಂದ್ರೆ ಒಂದು 3 ರಿಂದ 4 ನಿಮಿಷ ಆಗುತ್ತೆ. ಇವಾಗ 2 ಕಡೆ ಕರೆದ್ರೆ ಬಿಸಿ ಬಿಸಿ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಗೋಧಿ ಹಿಟ್ಟಿನ ಬಿಸ್ಕೆಟು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.